ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ರಾವಪ್ಪ ನೆಡೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ನಾನು ಇಂದು ನಿಮಗೆ ಬೆಳಕಿನ ವಕ್ರೀಭವನದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಒಂದು ಫೋಮ್ ಶೀಟ್, ಆಯತಾಕಾರದ ಗಾಜಿನ ಚಪ್ಪಡಿ ಮತ್ತು ಒಂದು ಲೇಸರ್. ಮೊದಲು ನಾನು ಫೋಮ್ ಶೀಟ್ನಲ್ಲಿ ಕಪ್ಪನೆಯ ಒಂದು ರೇಖೆಯನ್ನು ನೇರವಾಗಿ ಎಳೆದುಕೊಂಡಿದ್ದೇನೆ. ಈ ರೇಖೆಯ ಒಂದು ಬದಿಯಲ್ಲಿ ಲೇಸರ್ ಬೆಳಕನ್ನು ಹಾಯಿಸುತ್ತಿದ್ದೇನೆ. ಬೆಳಕು ಕಪ್ಪನೆಯ ಗೆರೆಗುಂಟ ಚಲಿಸುತ್ತಿದೆ, ಅಂದರೆ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿಯೇ ಚಲಿಸುತ್ತದೆ. ಈಗ ನಾನು ಫೋಮ್ ಶೀಟ್ನಲ್ಲಿ ಆಯತಾಕಾರದ ಚಪ್ಪಡಿಯನ್ನು ಗುರುತಿಸಿಕೊಂಡು ಅದನ್ನು ಕತ್ತರಿಸಿ ತೆಗೆದು ಅದರಲ್ಲಿ ಗಾಜಿನ ಚಪ್ಪಡಿಯನ್ನು ಸೇರಿಸುತ್ತಿದ್ದೇನೆ. ಮೊದಲು ನಾನು ಕಪ್ಪನೆ ರೇಖೆಯಲ್ಲಿ ಬಿಡುತ್ತಿರುವ ಬೆಳಕು ಗಾಜಿನ ಚಪ್ಪಡಿಯಲ್ಲಿ ಚಲಿಸಿ ಹೊರಬರುವಾಗ ಅದರ ಮೂಲ ರೇಖೆಯಲ್ಲಿಯೇ ಚಲಿಸಲಾರದೆ ಅದರ ಪಕ್ಕದಲ್ಲಿ ಅದಕ್ಕೆ ಸಮಾಂತರವಾಗಿ ಚಲಿಸುತ್ತದೆ. ಇದಕ್ಕೆ ಕಾರಣವೇನೆಂದರೆ ಬೆಳಕು ಗಾಳಿ ಮಾಧ್ಯಮದಿಂದ ಚಲಿಸಿ ನಂತರ ಗಾಜಿನ ಚಪ್ಪಡಿಯಲ್ಲಿ ಅಂದರೆ ಸಾಂದ್ರ ಮಾಧ್ಯಮದಲ್ಲಿ ಚಲಿಸುವಾಗ ತನ್ನ ನೇರವನ್ನು ಸ್ವಲ್ಪ ಬದಲಾಯಿಸಿಕೊಳ್ಳುತ್ತದೆ ಅಥವಾ ಸ್ವಲ್ಪ ಬಾಗುತ್ತದೆ. ಇದನ್ನೇ ಬೆಳಕಿನ ವಕ್ರೀಭವನ ಎಂದು ಕರೆಯುವರು. ನಂತರ ಗಾಜಿನ ಚಪ್ಪಡಿಯಿಂದ ಗಾಳಿ ಮಾಧ್ಯಮದಲ್ಲಿ ಚಲಿಸುವಾಗ ತನ್ನ ಮೂಲ ಪಥಕ್ಕೆ ಸಮಾಂತರವಾಗಿ ಚಲಿಸುತ್ತದೆ. ಧನ್ಯವಾದಗಳು.